ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಸ್ಪೆಷಲ್ ಡೇ, ನಮ್ಮನ್ನ 15 ಡೇಸ್ ಡಿಮ್ಯಾನ್ಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ, ಅಂದರೆ ಸೈಕ್ಯಾಟ್ರಿಕ್ ಹಾಸ್ಪಿಟ್ಲಿಗೆ. ಸೊ 15 ಡೇಸ್ ಅಲ್ಲೇ ಸ್ಟೇ ಆಗಿರೋದು. ನಾನಂತೂ ತುಂಬ ಖುಷಿ ಇದ್ದೀನಿ. ಫ್ರೆಂಡ್ಸ್ ಜೊತೆ ಅಂದರೆ ಇಡೀ ಕ್ಲಾಸ್ ಮಕ್ಕಳೇ ಬರ್ತಿದ್ದಾರೆ, ಫ್ರೆಂಡ್ಸ್ ಜೊತೆ ಎಲ್ಲ ಹೋಗೋದಲ್ವ. ಆಲ್ರೆಡಿ ಈಗ 6:30 ಆಗಿದೆ. ನಾನು ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ಆಗಿದೆ, ಮತ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡಿನೂ ಆಗಿದೆ. ಇನ್ನು ಟ್ರೈನು 9:15 ಇದೆ, 8 ಗಂಟೆಗೆ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ಹೇಳಿದ್ದಾರೆ. ಸೊ ಈಗ ಸ್ವಲ್ಪ ತಾದ್ಮೇಲೆ ಊಟ ಎಲ್ಲ ಮಾಡಿ ರೆಡಿಯಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಮತ್ತು ಯಾರೆಲ್ಲ ಹೊಸದಾಗಿ ನಂದು ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಗೈಸ್, ಫೈನಲಿ ರೆಡಿಯಾಗಿ ಆಯಿತು. 7:45ಗೆ ರೈಲ್ವೆ ಸ್ಟೇಷನ್ಗೆ ಬರೋಕ್ಕೆ ಹೇಳಿದ್ದಾರೆ, ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದಾರೆ. ಸೊ ಈಗ ಅಣ್ಣ ಬರಬೇಕು, ಅಣ್ಣ ಬಂದಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಈಗ ಆಲ್ರೆಡಿ 7:15 ಆಗಿದೆ ಟೈಮ್. ಹೋದ ಕಾರ್ಯ ಒಳ್ಳೇದಾಗಲಿ ಅಂತ ದೇವ್ರ ಜೊತೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಅಣ್ಣ ಬಂದ, ಅಣ್ಣನ ಜೊತೆ ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋದೆ. ಸೊ ಗೈಸ್, ಫೈನಲಿ ಬಂದು ರೈಲ್ವೆ ಸ್ಟೇಷನ್ಗೆ ತಲುಪಿದ್ರು. ಇಲ್ಲಿ ನಮ್ಮ ಕ್ಲಾಸ್ ಅವರೆಲ್ಲ ಇದ್ದಾರೆ. ಸೊ ಗೈಸ್, ಫೈನಲಿ ಬಂದು ರೈಲ್ವೆ ಸ್ಟೇಷನ್ಗೆ ರೀಚ್ ಆದೆ. ಶಿಲ್ಪ ಸಿಕ್ಕಿದ್ಲು. ಅವಳ ಜಾತ್ರೆ ನನಗಿಂತ ಮುಂಚೆನೇ ಬಂದಿದ್ಲು, ನಾನು ಈಗ ಬಂದಿದ್ದೆ. ನಾನು ಅವಳಿಗೆ ಫೋನ್ ಮಾಡಿದ್ದೆ, ಅವಳೇ ಲೇಟಾಗಿ ಬಂದಿದ್ದೆ. ಅಣ್ಣನ ಜೊತೆ ಬರ್ಬೇಕಂದ್ಬಿಟ್ಟು ನಾನು ಲೇಟಾಗಿ ಬಂದೆ. ಏನಾದರೂ ಮಾತಾಡು. ಊಟ ಇಬ್ಬರದ್ದು ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಗಿಚ್ಚಿಗಿನ ಟೈಮ್ ಸಿಗೋದು, ಕಲರ್ ಡ್ರೆಸ್ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ನಾಳೆ 7 ರೀಚ್ ಆಗ್ತೀವಿ. ಊಟ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಇನ್ನೂ 8ಗೆ ಬರೋಕ್ಕೆ ಹೇಳಿದ್ದಾರೆ, ಬಟ್ 9:30 ಅಷ್ಟರಲ್ಲಿ ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಹರ್ಷಿತಾ ದಸರಾ ಬಂದಿಲ್ಲ, ಅವಳು ಲೇಟ್ ಬರ್ತಾಳೆ. ಸ್ವಲ್ಪ ಜನ ಬಂದಿದ್ದಾರೆ, ಸ್ವಲ್ಪ ಜನ ಇನ್ನೂ ಬರಬೇಕು. ಅವಳು 7:45ಗೆ ಬರೋಕ್ಕೆ ಹೇಳಿದ್ದು, ಲೇಟ್ ಬರ್ತಾಳೆ. ಅದು ಹೇಳ್ದೆ. ಬಿಸ್ಕೆಟ್ ಏನಾದ್ರು ತಗೊಂಡಿದ್ಯಾ ತಿನ್ನಕ್ಕೆ? ಈಗ ಬಂದಲ್ಲ, ಅದೊಂಥರ ವಾಮಿಟ್ ಜಾತ್ರೆ ಆಗುತ್ತೆ. ಒಂದು 10 ಗಂಟೆ ಆಗೋತ್ತಿಗೆ ನನಗೆ ಹೊಟ್ಟೆ ಹಸಿವು ಶುರು ಆಗುತ್ತೆ. ಅಲ್ಲೇನಾದ್ರು ತಗೊಂಡ್ರೆ ಆಯ್ತು. ಸರಿ, ಬಾಯ್. നന്നായിട്ട് കാണുന്നുണ്ട്. ദേവദൂതൻ ഉണ്ടാവില്ലേ, അങ്ങനെ കാണുന്നുണ്ട്. ಹಾಯ್ ಗೈಸ್, ಈಗ ಬಂದ್ಲು ನಮ್ಮ ದಸರಾ ರೆಡಿಯಾಗಿ. ಅದು ನೋಡಿ, ಅದು ನಿಜಕ್ಕೆ ದಸರಾಕ್ಕೆ ಅಂತಾನೆ ಹೇಳೋದಿಲ್ಲ ನೋಡಿ. ಲೇಸ್ ಹಾಕೊಳ್ಳೋದೇ, ಲೇಸು ನನ್ನ ಜೊತೆ ಇತ್ತು. ನನಗೇನು ಬೈಯೋದು, ಲೇಸ್ ಅಂಗಡಿಯಿಂದನೇ ತಗೊಂಡೋಗಿರೋ, ಆಮೇಲೆ ನಾನು ಇಸ್ಕೊ ಬಂದಿರೋದು ಆ ಅಂಗಡಿಯನ್ನು. ಸೊ ಗೈಸ್, ಈಗ ನನಗೆ ಹೊಟ್ಟೆ ಈಗಲೇ ಹಸಿಗೆ ಶುರು ಆಯಿತು, ಅದಕ್ಕೆ ಬಿಸ್ಕೆಟ್ ತಗೊಂಡೆ. ಹರ್ಷಿತಾ ಒಂದೆರಡು ಮಾತಾಡ್ತಿದ್ದಾಳೆ, ಏನಂತ ಕೇಳೋದು. ಗೈಸ್, we are all going to ಧಾರವಾಡ ಗೈಸ್. ನಾನು ಮೌನ ಶಿಲ್ಪ 3 ಜನ ರೈಡಿಂಗ್ ಕ್ಲಾಸ್ ಹೋಗ್ತಿದ್ದೀವಿ, ಬಟ್ ನಾವು 3 ಜನ ಸ್ಪೆಷಲ್ ಆಗ್ತೀವಿ. ಹರ್ಷಿತಾ ಹೇಗೆ ಅನ್ನಿಸ್ತಿದೆ? ನಿನ್ನ ಪ್ಲೇಸಿಗೆ ಹೋಗ್ತಾ ಇದೀಯಾ, ವಾಸಿ ಮಾಡ್ಕೊಂಡು ಬರ್ತಿದೀಯಲ್ಲ, ಹೇಗೆ ಅನ್ನಿಸ್ತಿದೆ? ಮಾಡಬೇಡ ಪ್ಲೀಸ್. ಇವಳ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀವಿ, ಫುಲ್ ಕ್ಯೂರ್ ಮಾಡ್ಕೊಂಡಂತೂ ನಾನು ಕರ್ಕೊಂಡ್ಬರ್ತೀನಿ. ನನಗೆ ಏನೂ ಆಗಿಲ್ಲ ಆಯ್ತಾ, ನನಗೆ ಏನು ಡಿಪ್ರೆಷನ್ ಇದೆ ಅಥವಾ ಏನು ಇದೆಯಾ? ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ತಿದ್ವಲ್ಲ, ಇವಳನ್ನ ಕ್ಯೂರ್ ಮಾಡ್ಕೊಂಡ್ಬರ್ತೀನಿ. ನೋ ಗೈಸ್, ಐ ಆಮ್ ಸೂಪರ್ ಫೈನ್. ನೀನು ಊಟ ಒಳ್ಳೆ ನೀನು ಬೇರೆಯವ್ರು ಹೇಳ್ಬೇಕಾ ನಾನು ಚೆನ್ನಾಗಿದ್ದೀನಿ ಅಂತ? ನೋ, ಐ ವಾಂಟ್ ಟು ಅಗ್ರಿ, ಯುವರ್ ಊಟ ಆಡ್ರೆ. ನೀನು ಇದನ್ನ ವೀಡಿಯೋ ಪೋಸ್ಟ್ ಮಾಡೋಷ್ಟು ನಿಂದು ಬರೀ ಏನದು ಸೌತ ಮುಖದ ಸೌಂಡ್ ಅಷ್ಟೇ ಕೇಳಿಸುತ್ತೆ. ಇಂಗ್ಲೀಷ್ ಬರಲ್ಲ ಗೈಸ್ ನನಗೆ, ಅದಕ್ಕೆ ಇಂಗ್ಲೀಷಲ್ಲೆಲ್ಲ ಮಾತಾಡ್ತಾಳೆ ಗೈಸ್. ಏನಿಲ್ಲ, ನನಗಿಂತ ಚಂದ ಬರುತ್ತೆ. ಬಾಯಿ ಮುಚ್ಚು ನೀನು. ಅವಳು ಸುಳ್ಳು ಹೇಳೋದು, ಬಾಯಿ ಬಿಟ್ಟರೆ ಬರೀ ಸುಳ್ಳು 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 ಸುಳ್ಳಿನ ಕಂತೆ. ಅವಳು ಎಷ್ಟು ಮಾತಾಡ್ತಾಳೆ ಒಂದ್ಸಲಿಗೆ. ಯಾರು ಮಾತಾಡ್ತಿರೋದು, ನನ್ನ ಇವಳ? ಸೊ ಗೈಸ್, ಫೈನಲ್ ನಮ್ಮ ಕ್ಲಾಸ್ BFBಗಳು ಬಂದಿದ್ದಾರೆ. ಸೊ ಎಲ್ಲರೂ ನಾವೆಲ್ಲ ಮಾತಾಡ್ತಾ ಇದ್ದು, ಮತ್ತು ಎಲ್ಲರೂ ಬಂದಾದಮೇಲೆ ಅಟೆಂಡೆನ್ಸ್ ತಗೊಂಡು ಈಗ 9 ಗಂಟೆ ಆಗೋತ್ತಿಗೆ ಒಳಗೆ ಹೋಗ್ತಾ ಇದ್ವಿ, ಲಗೇಜ್ ಎಲ್ಲ ತಗೊಂಡು. ಕೊನೆಗೂ ಟ್ರೈನ್ ಬಂತು. ಸೊ ಎಲ್ಲ ಯಾವ್ಯಾವ ಕಂಪಾರ್ಟ್ಮೆಂಟಿಗೆ ಹೋಗಬೇಕು ಅಲ್ಲಿ ಸ್ಪ್ಲಿಟ್ ಆಗ್ತಾಯಿದ್ರು. ಪ್ಲಾಟ್ಫಾರ್ಮ್ ಇತ್ತು. ಅವಳು S1ಗೆ ಹೋದ್ಲು, ನಾವು S5 ಅಲ್ಲಿ ಇರ್ತೇವೆ. ಇದು ಯಾರ್ದು? ಲೈಕ್ ಶ್ರಾವ್ಯ ಅಂತ ಕಣೆ ಇದು.
ಗೈಸ್ ಹರ್ಷಿತಾ ಬೇರೆ ಇರಲು, ನಾನು ಶಿಲ್ಪ ಒಂದು ಕಂಪಾರ್ಟ್ಮೆಂಟ್. ಸರಿ ಬಾಯ್, ಬಿಸಿ ಇದೀನಿ. ಶಿಲ್ಪಂದು ಅದೊಂದು ಬಿಡಲ್ಲ. ಸೊ ಗೈಸ್ ಫೈನಲಿ ಜಾತ್ರೆ ಮಾಡಿದ್ದೀವಿ. ನಮ್ಮ ಕ್ಲಾಸ್ ಅವರು ಎಲ್ಲೆಲ್ಲೋ ಸತ್ತಿದ್ದಾರೆ, ನಾವು ನಮಗೆ ಡಿಸಿಪ್ಲಿನ್, ಅದಕ್ಕೆ ಸಪ್ರೇಟ್ ಆಗಿ ಡಿಸಿಪ್ಲಿನ್ ಮಿನಿಸ್ಟರ್ ಅಂತ ನಾವು ಸಪ್ರೇಟ್ ಆಗಿ ಸರಿಯಾಗಲ್ಲ. ಅದೇ ಸೊ ಗೈಸ್ ಫೈನಲಿ ನಮಗೆ ಸೀಟ್ ಸಿಕ್ಕಿದೆ. ನಾನು ಶಿಲ್ಪನಿಗೂ ಒಟ್ಟಿಗೆ ಸಿಕ್ಕಿದೆ, ಒಂದೇ ಬೋಗಿಲಿ ಒಂದೇ ಸೈಡ್ ಸೀಟ್ ಸಿಕ್ಕಿದೆ. ಸೊ ನಾವು ಏನು ಮಾಡಿದ್ದೀವಿ, ಕೆಳಗೆಲ್ಲ ಲಗೇಜ್ ಇಟ್ಬಿಟ್ಟು ಮೇಲೆ ಮಲ್ಕೊಂಡು ಫೋನ್ ನೋಡೋಕ್ಕೆ ಚೆಂದ ಆಗುತ್ತೆ ಅಂದ್ಬಿಟ್ಟು ಮೇಲೆ ಬಂದ್ಬಿಟ್ಟಿದ್ದೀವಿ. ನೋಡಿ ಶಿಲ್ಪನು ನಾನು. ಎಲ್ಲರೂ ಬ್ಯುಸಿ ಇದ್ದರು, ಅವ್ರದ್ದು ಯಾವ್ಯಾವ ಸೀಟ್ ಅಂತ ಹುಡುಕೋದ್ರಲ್ಲೇ ಬ್ಯುಸಿ ಆದರು. ನಾವಂತೂ ಬಂದಾಗೇ ಹತ್ಕೊಬಿಟ್ಟು. ಮುದುಗಲ ಅನಂತ ಮತ್ತೆ ಟಾಪರ್ ಕಿರಣ್ ಚೆಸ್ ಆಡ್ತಿದ್ದಾರೆ. ಇವನು ಉಂಟಲ್ಲ ದಿನ ಸೋಲಕ್ಕೋಸ್ಕರನೇ ಹೋಗ್ತಾನೆ. ಅವನ ಗೆಲ್ಸಕ್ಕೋಸ್ಕರನೇ ಇವನು ಆಡೋದು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಶಿಲ್ಪ ಮತ್ತು ಅವರಿಬ್ಬರು ಲೂಡೋ ಆಡ್ತಾ ಇದ್ದೋ. ನನ್ನ ಕ್ಲಾಸ್ಮೇಟ್ ರೂಪಶ್ರೀದು ಫೋನಲ್ಲಿ ಸೀಟ್ ಮೇಲೆ ಇಟ್ಟಿದ್ದು ಬ್ಯಾಗ್ ಇಟ್ಟಾಗ ಕೆಳಗೆ ವಿಂಡೋಯಿಂದ ಬಿದ್ದೋಗ್ಬಿಡ್ತು. ಸೊ ಅದಕ್ಕೆ ಕಂಪ್ಲೇಂಟ್ ಎಲ್ಲ ಬರೆದು ಕೊಡ್ತಾಯಿದ್ರು. ಅಂದರೆ ಟ್ರೈನಿಂದ ಹೊರಗೇ ಬಿದ್ದೋಗ್ಬಿಡ್ತು ಕಿಟಕಿಯಿಂದ. ಸೊ ನೀವು ಟ್ರಾವೆಲ್ ಮಾಡೋತ್ತಿಗೆ ಸ್ವಲ್ಪ ಸೇಫಾಗಿರಿ ಆಯಿತಾ. ಫೋನ್ ಅಂತ ಮಾತ್ರ ಅಲ್ಲ, ಲಗೇಜ್ ಎಲ್ಲ ಕತ್ಕೊಂಡು ಹೋಗ್ತಾರೆ. ಈಗ ಮಾರ್ನಿಂಗ್ 5 ಗಂಟೆ ಬೆಳಿಗ್ಗೆನೇ ಎದ್ದು ಬೆಳಿಗ್ಗೆನೇ ಎಲ್ಲರನ್ನೂ ಎದ್ದೇಳಿಸ್ಕೊಂಡು ಕೂತ್ಬಿಟ್ಟಿದ್ದ. ಆಮೇಲೆ ಹೋಗಿ ಬೇಗ ಬ್ರಷ್ ಮಾಡೋಕ್ಕೆ ಹೋದೆ. ಬ್ರಷ್ ಮಾಡೋಕ್ಕೆ ಹೋದಂಗೆ ನನಗೆ 5 ರೂಪಾಯಿ ಬಿದ್ದು 10 ರೂಪಾಯಿ ಬಿದ್ದು ಸಿಕ್ಕಿತ್ತು. ಕೊನೆಗೂ ಧಾರವಾಡ ತಲುಪಾಗಾಯಿತು. ಕೊನೆಗೂ ಬೆಳಿಗ್ಗೆ 8 ಗಂಟೆಗೆ ಬಂದು ತಲುಪಿದ್ರು ಧಾರವಾಡಿಗೆ. ಎಲ್ಲ ಬೇಗ ಇಳಿದು ಲಗೇಜ್ ಇಳ್ಕೊಂಡು ಹೋಗ್ತಾಯಿದ್ರು. ಸೊ ಗಾಯ್ಸ್ ಫೈನಲಿ ಬಂದ್ಬಿಟ್ಟು ಯಾವುದೇ ಧಾರವಾಡದಲ್ಲಿ ಇಳ್ಕೊಂಡು ಹೋಗ್ತಿದ್ದಾರೆ ಗೈಸ್. ಅಪ್ಪ ಲಗೇಜ್ ಎತ್ಕೊಂಡು ಹೋಗೋತ್ತಿಗೆ ಸಾಕಾಗ್ಬಿಡುತ್ತೆ. ತಗೊಂಡೋಗಿದ್ದೆ ಒಂದು ಸಣ್ಣ ಬ್ಯಾಗ್, ಅದನ್ನೇ ಹಿಡ್ಕೊಂಡು ಹೋಗೋಕ್ಕೆ ನನಗೆ ಸಾಕಾಗೋಗಿತ್ತು. ಮತ್ತು ಇಲ್ಲೆಲ್ಲ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಕ್ಲಾಸವರೆಲ್ಲ. ಸೊ ಗೈಸ್ ಫೈನಲಿ ಬಂದು ಧಾರವಾಡಿಗೆ ತಲುಪಿರ್ತೀವಿ. ಸ್ವಲ್ಪವೇ ಕ್ಷಣಗಳಲ್ಲಿ ಎಲ್ಲಿಗೆ ಹೋಗ್ತಾ ಇದ್ವಿ, ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ಆ ಲಗೇಜ್ ಅಂತೂ ಎತ್ತಕ್ಕೆ ಆಗ್ತಿಲ್ಲ, ಅಷ್ಟು ವೆಯ್ಟ್. ಇದಂತೂ ಯಾರು ಕಂಡು ಹಿಡಿದ್ರೋ ಗೊತ್ತಿಲ್ಲ. ಯಾವುದು ನೋಡಿದ್ರು ಐ ಲವ್ ಧಾರವಾಡ, ಐ ಲವ್ ಬ್ಯಾಂಗ್ಳೂರು, ಐ ಲವ್ ಮೈಸೂರು ಅಂತ ಅನ್ಕೊಂಡಿರುತ್ತೆ. ಫಸ್ಟ್ ಟೈಮ್ ಧಾರವಾಡಿಗೆ ಹೋಗಿದ್ದಕ್ಕೆ ಒಂದು ಮಂಗ ವಿದ್ಯೆ ತೋರಿಸಿದೆ. ಆಮೇಲೆ ಅಷ್ಟೊತ್ತಿಗೆ ಬಸ್ ಬಂತು. ಬಸ್ ಬಂದಾಗ 4 ಟ್ರಿಪ್ಪು 3 ಟ್ರಿಪ್ ಏನೋ ಕರ್ಕೊಂಡೋದ್ರು. ನಮ್ಮ ಕ್ಲಾಸವ್ರ ಲಗೇಜ್ ನೋಡಿ, ನಮ್ಮ ಕ್ಲಾಸಲ್ಲಿ 104 ಜನ ಇದ್ದೀವಿ. ಸೊ ತುಂಬ ದೊಡ್ಡ ಕ್ಲಾಸ್, ತುಂಬ ಮಕ್ಕಳಿದ್ದೀವಿ. ಸೊ ಫಸ್ಟ್ ಟ್ರಿಪ್ಪಿಗೆ ಅವ್ರು ಹೋದರು. ಸೆಕೆಂಡ್ ಟ್ರಿಪ್ಪಿಗೆ ಬಸ್ ಬಂದಾಗ ನಾವು ಹತ್ಕೊಂಡು ಬಸ್ಸಲ್ಲಿ ಹೋದೋ. ಇದರದ್ದು ಫಸ್ಟ್ ಸೀಟಲ್ಲೇ ಕೂತ್ಕೊಂಡು ಲಗೇಜ್ ಅಂತೂ ಗುಡ್ಡೆ ಲಗೇಜ್ ಇತ್ತು. ಕೊನೆಗೂ ಬಂದು ಹಾಸ್ಟೆಲ್ ರೂಮಿಗೆ ತಲುಪಿದೋ. ಹಾಸ್ಟೆಲ್ ಅಂತೂ ಸಖತ್ತಾಗಿತ್ತು. ಅಂದರೆ ರೂಮ್ ದೊಡ್ಡದಿತ್ತು. ಇದು ಮಧ್ಯದಲ್ಲಿ ಬೇಕ್ರಿಗೆಲ್ಲ ಹೋಗಿದ್ದು. ಮತ್ತು ಹಾಸ್ಟೆಲ್ದು ಈ ಕಡೆ ಸೈಡಲ್ಲಿ ಅಂದರೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಬರೋ ರೋಡಲ್ಲಿ ತುಂಬ ಅಂಗಡಿ ಇದೆ ಹಾಸ್ಟೆಲ್ದು ಹೊರಗಡೆ. ಬಟ್ ಹಾಸ್ಟೆಲಿಂದ ನಮ್ಮನ್ನ ಹೊರಗೆ ಬಿಡೋದೇ ಇಲ್ಲ, ಬೇರೆ ರೂಮಲ್ಲೇ ಇರಬೇಕು. ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಅಷ್ಟಕ್ಕೆ ಮಾತ್ರ ಬಿಡ್ತಾರೆ. ನಮ್ಮ ಟೀಚರ್ಸು ಅಷ್ಟೇ ಹೊರಗೆ ಪ್ಲೇಸಿಗೆ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದರೂ ಅವ್ರು ಅಲೋನೇ ಮಾಡೋದಿಲ್ಲ. ನಾವಂತೂ ನಿದ್ದೆನೇ ಮಾಡ್ತಿದ್ದಿಲ್ಲ. ದಿನ
ನೈಟು 1:30-2 ಗಂಟೆ ಆಗ್ತಿತ್ತು ಮಲ್ಗೋಕ್ಕೆ. ಮತ್ತು ಮಾರ್ನಿಂಗ್ ಬೇಗ ಎದ್ದೇಳ್ತಿದ್ದೋ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ನಿದ್ದೆನೇ ನಮಗೆ ಕರೆಕ್ಟಾಗಿ ಆಗ್ತಾನೇ ಇದ್ದಿಲ್ಲ. ಅಂದು ಲೈಫಲ್ಲೇ ನಾನು ಅಷ್ಟೊಂದು ತಿಂಡಿ ತಿಂದಿದ್ದೆ ಅಲ್ಲೇ ಕಾಣುತ್ತೆ, ಇಷ್ಟು ತಿಂಡಿ ತಿಂತಿದ್ದೆ. ಫುಡ್ಡೆಲ್ಲ ಓಕೆ ಇತ್ತು, ಪರವಾಗಿಲ್ಲ. ಇದು ನೋಡಿ ಶಿಲ್ಪ, ನಾನು ನೈಟು 1:30ಗೆ ಫುಲ್ಲು ಹೊಟ್ಟೆ ಹಸ್ತು ಒಳ್ಳೆ ಇಲಿಮರಿಗಳ ಥರ ನೈಟ್ ತಿಂತಾಯಿದ್ದೆ ಊಟ. ಇದು ಹಾಸ್ಟೆಲ್ದು ಫ್ರಂಟ್. ಇಲ್ಲಿಗೆ ಸಹ ನಮ್ಮನ್ನ ಬಿಡ್ತಾ ಇತ್ತಿಲ್ಲ, ಬಾಯ್ಸ್ ಗೇಮ್ಸ್ ಆಡೋಕ್ಕೆಲ್ಲ ಬರ್ತಾರಲ್ವ, ಸೊ ಅವರಿಗೆ ಮಾತ್ರ. ಸೊ ನಮಗೆ ಮತ್ತೆ ನಮ್ಮದು ಟೀಚರ್ಸು ಪರ್ಮಿಷನ್ ಕೇಳಿ 6 o'clock ಗಂಟ ಕೂರ್ಬೋದು ಅಂತ ಹೇಳಿದರು. ಬಟ್ ಬಾಯ್ಸ್ ಜೊತೆ ಎಲ್ಲ ಮಾತಾಡೋಂಗಿಲ್ಲ, ಆ ಥರ ಎಲ್ಲ ತುಂಬ ರೂಲ್ಸ್ ಇದೆ ಹಾಸ್ಟೆಲಲ್ಲಿ ಮಾತ್ರ. ತುಂಬ ಸ್ಟ್ರಿಕ್ಟ್ ಇದೆ ಹಾಸ್ಟೆಲ್ ಮಾತ್ರ, ಧಾರವಾಡ ಡಿಮೆನ್ಸ್ ಪೋಸ್ಟಿಂಗ್ ಹೋಗೋರಿಗೆ. ಸೊ ಗಾಯ್ಸ್, ಇವತ್ತು ಧಾರವಾಡದಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇದು ಲಾಸ್ಟ್ ದಿನ ಆಗಿದೆ. ಸೊ ಎಲ್ಲ ಪ್ಯಾಕ್ ಮಾಡಿ ಆಗಿದೆ ನಮ್ಮದು. ಶಿಲ್ಪ ಫುಲ್ ಬಿಸಿ. ಹಾಯ್ ಗಾಯ್ಸ್, ಈಗ ಹೋಗಬೇಕು. ಎಷ್ಟು ಗಂಟೆಗೆ ಟ್ರೈನ್? 8:30ಗೆ ಟ್ರೈನ್ ಇದೆ. ಸೊ ಈಗ 6 o'clockಗೆ ಊಟಕ್ಕೆ ಹೇಳಿದ್ದಾರೆ, ರೆಡಿ ಆಗಿಲ್ಲ. ನಾವೆಲ್ಲ ಈಗ ಫೋಟೋ ರೀಲ್ಸ್ ಎಲ್ಲ ಮಾಡಿ ಆಯಿತು. ಶಿಲ್ಪ ವೀಡಿಯೋ ಮಾಡ್ಕೊಂಡು ಕೂತಿದ್ದಾಳೆ. ಸರಿ ಗೈಸ್, ಬಾಯ್. ಸೊ ಎಲ್ಲರೂ ಪ್ಯಾಕ್ ಮಾಡಿ ಎಲ್ಲ ರೆಡಿ ಆಯಿತು. ತುಂಬ ಜನ ರೀಲ್ಸ್ ಇದು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಶಿಲ್ಪ ವೀಡಿಯೋ ಮಾಡ್ತಾ ಇದ್ದಾಳೆ ಅವಳು ಯೂಟ್ಯೂಬ್ ಚಾನಲ್ಗೆ. ನಂದು ಮತ್ತು ಶಿಲ್ಪಂದೆಲ್ಲ ಪ್ಯಾಕ್ ಮಾಡಿ ಆಯಿತು, ಫುಲ್ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಮತ್ತು ನಾವಿಬ್ಬರಲ್ಲಿ ಡಿಸಿಪ್ಲಿನ್ ಕಮಿಟಿ ಅಲ್ವಾ, ಸೊ ನಮಗೆ ಇನ್ನೂ ಸ್ವಲ್ಪ ಕೆಲಸ ಇತ್ತು. ಅಂದರೆ ಎಲ್ಲ ಪೇಡ ಆರ್ಡ್ರ್ ಮಾಡಿದ್ರು, ಸೊ ಅವರಿಗೆಲ್ಲ ಪೇಡ ಡಿಸ್ಟ್ರಿಬ್ಯೂಟ್ ಮಾಡೋದಿತ್ತು. ಅಷ್ಟೊತ್ತಿಗೆ ಕೊನೆಗೂ 7 ಗಂಟೆ ಆದಾಗ ನಮ್ಮದು ಊಟ ಎಲ್ಲ ಮಾಡಿಕೊಂಡು ಟ್ರೈನ್ 8 ಗಂಟೆಗೆ 8:30ಗೆ ಟ್ರೈನ್ ಇದೆ. ಸೊ ಬಸ್ಸಿಗೆಲ್ಲ ಕಾಯ್ತಾಯಿದ್ವಿ. 2 ಬಸ್ ಬಂತು, ಸೊ ಎಲ್ಲ ಬಸ್ಸಲ್ಲಿ ಹೋದವು. Hi guys. ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾನಂತ ಅಂದ್ಕೊಂಡೆ ಈ ಥರ ಬಸ್ಸಲ್ಲಿ, ಇಡೀ ಬಸ್ಸಲ್ಲಿ ನಮ್ಮ ಕ್ಲಾಸ್ ಮಕ್ಕಳು ಮಾತ್ರ ಹೋಗ್ತೀವಿ ಅಂತ. ಎಲ್ಲ ಪಟ್ಟಂತ ಮುಗೀತು. ಆದರೂ ಧಾರವಾಡಲ್ಲಿ ಇದ್ದಾಗ ನಂಗೆ ಅಷ್ಟು ಖುಷಿನೇ ಆಗಿಲ್ಲ, ಯಾವಾಗ ಮೈಸೂರಿಗೆ ಹೋಗ್ತೀನಿ ಅಂತ ಅನಿಸ್ಬಿಟ್ಟಿತ್ತು. ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದು ಹಾಸ್ಪಿಟಲ್ ಮಾತ್ರ ಮಸ್ತ್ ಅಂದರೆ ಮಸ್ತ್, ಅಷ್ಟು ಎಂಜಾಯ್ ಮಾಡ್ಬೋದು ಪೇಷಂಟ್ ಜೊತೆ. ಎಷ್ಟು ಚಂದ ಅಂದರೆ ಅಷ್ಟು ಚಂದ ಹಾಸ್ಪಿಟಲಲ್ಲಿ. ಕೊನೆಗೂ ಬಂದು ರೈಲ್ವೆ ಸ್ಟೇಷನ್ಗೆ ನಾವು ತಲುಪೋದು. ಸೊ ಲಗೇಜ್ ಎಲ್ಲ ಇಳಿಸ್ಕೊಂಡು ಪೇಷಂಟ್ ಎಲ್ಲರೂ ಚಂದ ಮಾತಾಡಿಸ್ತಾರೆ, ನಗಾಡಿಸ್ಕೊಂಡಿರ್ತಾರೆ, ಖುಷಿ ಆಗುತ್ತೆ. ಈಗ ಧಾರವಾಡದಿಂದ ಹೋದಂಗೆ ಕಾಲೇಜಿಗೆ ತಲುಪಿ ಒಂದಿನ ಬಿಟ್ಟಂಗೆ ನಮಗೆ ಕಾಲೇಜ್ ಡೇ ಇದೆ. ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು. ಅಲ್ಲಿದ್ದಾಗೇ ಎಂತ ಹೇಳೋದು, ತುಂಬ ಕಲ್ತಿದ್ದು. ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿ ರಿಯಲ್ಸ್ ಎಲ್ಲ ಟೀಚರ್ಸೇ ಮಾಡಿದರು. ಸೊ ಇಲ್ಲಿನೂ ಬಂದು ಸ್ವಲ್ಪ ಕೆಲಸ ಇದೆ, ಡ್ಯಾನ್ಸಿಗಿರೋ ಥಿಂಗ್ಸ್ ಎಲ್ಲ ತೆಗಿಬೇಕು ಮೈಸೂರಿಗೆ, ಮತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ತುಂಬ ಕೆಲಸ ಇದೆ ನನಗೆ. ಅದಲ್ಲದೆ ಹಾಸ್ಪಿಟಲಲ್ಲಿ ಚೆಂದ ಇತ್ತು. ನಾನು ಮತ್ತು ಶಿಲ್ಪ ಶಾಂತವ್ವ ಮಂಜವ್ವ ಅಂದ್ಕೊಂಡು ಪಕ್ಕದ ಮನೆಯವ್ರದ್ದು ಆ್ಯಕ್ಟಿಂಗ್ ಮಾಡಿದ್ದು, ಚೆಂದ ಮಾಡಿದ್ದು ಅಂತೆ ಎಲ್ಲ ಹೇಳಿದ್ರು, ನಮಗೆ ಗೊತ್ತಿಲ್ಲ. ಮತ್ತು ನಮಗೆ ಬಿಸ್ಕೆಟ್ ಕೊಟ್ಟಿದ್ರು, ಚೆಂದ ಆ್ಯಕ್ಟ್ ಮಾಡಿದ್ದೀರಾ ಅಂತ. ಕೊನೆಗೂ ಬಂದು ರೈಲ್ ಬಂತು. ಸೊ ಎಲ್ಲ ಒಂದೊಂದು ಕಂಪಾರ್ಟ್ಮೆಂಟಿಗೆ ಹೋಗಿ ಅವ್ರವ್ರ ಜಾಗ ಕೂತ್ಕೊಂಡು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುಮ್ಮನೆ ನಾನು ಶಿಲ್ಪನು ಮಿರರ್ ಹತ್ರ ಮಂಗು ಥರ ಮಾಡಿ ನೋಡ್ತಾ ಇದ್ದೋ, ಮುಖ ಹೆಂಗೆ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಎಲ್ಲರೂ ಅದನ್ನ ಮಾಡ್ತಾರೆ, ಮಂಗರ ಥರ ಮಾಡಿ ಮುಖ ಹೆಂಗೆ ಕಾಣಿಸುತ್ತೆ ಅಂತ ನೋಡ್ತಾರೆ. ಅಷ್ಟೊತ್ತಿಗೆ ನಮ್ಮದು ಬಾಕಿ 2 ಫ್ರೆಂಡ್ಸ್ ಬಂದರು. Morning guys, welcome to my channel. This is Mirror guys. This is Shilpa. This is idiot. This is 2 idiots, guys. This is 2 bad monkeys, guys. And she's our leader, guys. And she's her assistant. ಎಷ್ಟು ಮಾತಾಡ್ತಾರೆ ಇವರಿಬ್ರು ಅಂತೂ, ಯಪ್ಪ ನಂಗೆ ಕೇಳಕ್ಕಾಗ್ತಿಲ್ಲ. ಅವರ ಮಾತು ಕೇಳಿ ಕಿವಿ ತೂತು ಬಿದ್ದರು, ಅವರ ಮಾತು ನಿಲ್ಲದು. ಹೌದು, ಕಿವಿಯಲ್ಲಿ ತೂತಿರ್ಲಿಲ್ವಾ? ಇಲ್ಲ, ಒಂದು ಕಿವಿ ಡ್ಯಾಮೇಜ್ ಆಯ್ತು ನಂದು. ನಾಚಿಕೆ ಆಗ್ಬಿಡ್ತು. ನಾಚಿಕೆ ಗಾಯ್ಸ್. ಸಿಂಗರ್ ಗೈಸ್, ಅದು ಯಾವ ಸಾಂಗ್? ಯಾವ ನೀನೇ
guys. And this is real lava. ಕೊನೆಗೂ ನಮ್ಮ ಪ್ಲೇಸಿಗೆ ಹೋಗಿ ನಾವು ಮಲ್ಕೊಂಡು ನೈಟ್ ಆಗಿತ್ತು. ನನಗೆ ಮಧ್ಯದ ಸೀಟ್ ಸಿಕ್ಕಿತ್ತು. ನನ್ನ ಆಪೋಸಿಟಲ್ಲೇ ನನ್ನ ಕ್ಲಾಸ್ಮೇಟ್ ಮಂಜುಳಾ ಇದ್ಲು. ಅವಳಂತೂ ಎಷ್ಟು ಮೊಬೈಲ್ ನೋಡ್ತಾಳೆ, ಮಾತಾಡ್ಕೊಂಡು ಕೂತಿದ್ಲು, ತುಂಬ ಮಾತಾಡ್ತಾಳೆ ಅವಳಂತೂ. ಕೊನೆಗೂ ಮೈಸೂರಿಗೆ ಬೆಳಿಗ್ಗೆ ಬಂದು ತಲುಪಾಗಾಯಿತು. ಈಗ ಬೆಳಿಗ್ಗೆ 6:30 ಆಗಿದೆ. ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆಯಿತು ಮೈಸೂರಿಗೆ ಬಂದು. ಸೊ ನಾವೆಲ್ಲ ನಿಂತ್ಕೊಂಡು ಲಗೇಜ್ ಎಲ್ಲ ಇತ್ತಲ್ವ, ಸೊ ಸ್ಟೆಪ್ಪಲ್ಲಿ ಹೋಗೋಕ್ಕಾಗಲ್ಲ ಅಂತ ಲಿಫ್ಟಿಗೆ ವೆಯ್ಟ್ ಮಾಡ್ತಾಯಿದ್ದು. ಆಮೇಲೆ ಲಿಫ್ಟ್ ಬಂತು, ಲಿಫ್ಟ್ ಹತ್ತಿ ನಮ್ಮ ರೂಮ್ಗೆ ಹೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಮಾಡ್ತೀನಿ. ಟಾಟಾ, ಲವ್ ಯು ಆಲ್.